ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಮಾನವೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಂತೆ ಬಂಧ ಅಧಿಕಾರದ 2ನೇ ಕಲಶಿದೆ. ನ ಕರ್ಮ ಬಹುಲಂ ಜಗನ್ನ ಚಲನಾತ್ಮಕಂ ಕರ್ಮ ವಾ ನಾನೈಕ ಕರಣಾನಿ ವಾ ಚಿದಚಿದ್ವಿಧೋ ಬಂಧಕೃತ್ ಯದೈಕ್ಯಂ ಉಪಯೋಗಭೂ ಸಮುಪಯಾತಿ ರಾಗಾದಿಭಿಃ ಸ ಏವ ಕಿಲ ಕೇವಲಂ ಭವತಿ ಬಂಧಹೇತುರ್ನೃಣಾಂ. ಮೊದಲೇ ಬಂಧದ ಸ್ವರೂಪವನ್ನು ಹೇಳುತ್ತಾರೆ. ಯತ್ ಉಪಯೋಗಭೂ ರಾಗಾದಿಭಿ ಐಕ್ಯಂ ಸಮುಪಯಾತಿ ಸ ಏವ ಕೇವಲಂ ಕಿಲ ನೃಣಾಂ ಬಂಧಹೇತುಃ ಭವತಿ. ಯಾವ ಚೇತನಾ ಗುಣರೂಪದ ಮೂಲ ವಸ್ತುವು ರಾಗದ್ವೇಷ ಮೋಹರೂಪದ ಅಶುದ್ಧ ಪರಿಣಾಮಗಳ ಜತೆ ಐಕ್ಯತೆಯ ರೂಪದಿಂದ ಪರಿಣಮಿಸುತ್ತದೆ, ಕೇವಲ ಅದೊಂದೇ, ಅನ್ಯ ಸಹಾಯವಿಲ್ಲದ ನಿಶ್ಚಯದಿಂದ ಎಷ್ಟು ಸಂಸಾರಿ ಇರುವ ಜೀವರಾಶಿ ಇದೆ, ಅದಕ್ಕೆ ಜ್ಞಾನಾವರಣಾದಿ ಕರ್ಮಗಳ ಬಂಧದ ಕಾರಣವಾಗುತ್ತದೆ. ಇಲ್ಲಿ ಯಾರದೋ ಪ್ರಶ್ನೆ, ಬಂಧದ ಕಾರಣವು ಇದಿಷ್ಟೇ ಇದೆಯೋ ಅಥವಾ ಮತ್ತೆ ಕೂಡ ಯಾವುದಾದರೂ ಬಂಧದ ಕಾರಣವಿದೆ? ಉತ್ತರ, ಇದಿಷ್ಟೇ ಬಂಧದ ಕಾರಣವಿದೆ, ಬೇರೆಯಂತೂ ಯಾವುದೇ ಕಾರಣವಿಲ್ಲವೆಂದು ಹೇಳಿದ್ದಾರೆ. ಸರ್ವಜ್ಞ ಭಗವಂತರ ಹೇಳಿದರು, ಬೇರೆ ಯಾವುದೂ ಬಂಧದ ಕಾರಣ ಇಲ್ಲ, ಕೇವಲ ಇದೊಂದೇ. ಅನ್ಯದ ಸಹಾಯವಿಲ್ಲದೆ ನಿಶ್ಚಯದಿಂದ ಜ್ಞಾನಾವರಣಾದಿ ಕರ್ಮಗಳ ಬಂಧದ ಕಾರಣವಿದೆ. ಎಲ್ಲಿ ಜ್ಞಾನಕ್ಕ ಆವರಣ ಇದೆಯೋ ಅಲ್ಲಿ ಇತರ ಕರ್ಮಗಳ ತಾನಾಗಿನ ಬಂಧರೂಪ ಆಗುತ್ತವೆ, ಬರ್ತವೆ. ಅರೆ, ಜ್ಞಾನದ ಕಾರ್ಯ ಬಂಧದಿಂದ ರಹಿತ ಆಗುವ ಸಲುವಾಗಿ ಪ್ರಮುಖ ಇದೆ, ಏಕೈಕ ಕಾರ್ಯ ಇದೆ. ಅನ್ಯ ಯಾವುದೂ ಕಾರ್ಯದಿಂದ ಕರ್ಮಗಳ ಬಂಧವನ್ನು ತಡೆಯೋದು ಸಾಧ್ಯವಿಲ್ಲ. ಜೀವದ ಸ್ವಭಾವ ಜ್ಞಾನ ಇದೆ, ಜ್ಞಾನವೇ ಜೀವದ ದುಃಖಕ್ಕೆ ಕಾರಣೀಭೂತವಿರುವಂಥ ಕರ್ಮಗಳ ಬಂಧವನ್ನು ನಿವಾರಣೆ ಮಾಡೋದು ಸಾಧ್ಯ ಇದೆ. ಯಾವುದು ಸ್ವಭಾವ ಇಲ್ಲವೋ ಅದರ ಮೂಲಕ ದುಃಖ ನಿವಾರಣೆ ಮಾಡುವಂಥ ಉದ್ಯಮವನ್ನು ಈ ಜೀವ ಮಾಡ್ತಾ ಇದ್ದಾನೆ. ರಾಗ ತನ್ನ ಸ್ವಭಾವವಿಲ್ಲ, ಅದರ ಶುಭ ರಾಗ ರೂಪದ ಯಾವ ಪ್ರವೃತ್ತಿ ಇದೆ ಅದರಿಂದ ಮೋಕ್ಷದ ಉಪಾಯ ಮಾಡ್ತಾ ಇದ್ದಾನೆ, ಅದರಿಂದ ದುಃಖನಾಶದ ಉಪಾಯ ಮಾಡ್ತಾ ಇದ್ದಾನೆ, ಅದರಿಂದ ಮೋಕ್ಷ ಅರ್ಥಾತ್ ಶಾಶ್ವತ ಸುಖದ ಉಪಾಯ ಮಾಡ್ತಾ ಇದ್ದಾನೆ. ಯಾವುದರಿಂದ? ಯಾವುದು ಸ್ವಭಾವವೇ ಅಲ್ಲವೋ. ಎಂಥ ವಿಪರೀತ ಇದೆ ಈ ಜೀವನಿಗೆ. ಆ ರಾಗ ಪರಿಣಾಮದೊಳಗ, ಆ ಭಿನ್ನ ದ್ರವ್ಯದ ಕ್ರಿಯೆಯೊಳಗ ಎಷ್ಟೊಂದು ಕಾಳಜಿ ಇದೆ, ಆಸಕ್ತಿ ಇದೆ. ಅದರೊಳಗಿಂದ ಒಂದು ಅಂಶ ಕೂಡ ಜ್ಞಾನದ ಕ್ರಿಯೆಯೊಳಗೆ ಸಾವಧಾನತೆ ಬಂತು ಅಂತಂದ್ರೆ ಇವನ ಕಾರ್ಯ ಆಗಲಿಕ್ಕೆ ವಿಳಂಬ ಬೇಕೇ ಆಗುತ್ತದೆ. ಯಾವುದು ತನಗೆ ದುಃಖದ ಕಾರಣ ಇದೆಯೋ ಆ ದುಃಖದ ಕಾರಣವನ್ನು ತನ್ನ ಸ್ವಭಾವದ ಮೂಲಕನ ಮಾಡೋ ಸಾಧ್ಯ ಇದೆ. ಯಾವ ಬಂಧದ ಕಾರಣಗಳಿದವೆಯೋ
ಆ ಕಾರಣಗಳ ಅಭಾವವನ್ನು ಒಂದು ಜ್ಞಾನ ಸ್ವಭಾವದಿಂದನೇ ಮಾಡೋಕ್ಕೆ ಸಾಧ್ಯ ಇದೆ. ಜ್ಞಾನ ಸ್ವಭಾವದಿಂದ ಏನು ಕಾರಣದ ಅಭಾವ ಮಾಡೋದ? ಜ್ಞಾನ ಸ್ವಭಾವದಿಂದ ಜ್ಞಾನಾವರಣದ ಅಭಾವ ಎಲ್ಲಿ ಆಯ್ತಲ್ಲ ಅಲ್ಲಿ ದರ್ಶನಾವರಣ, ಮೋಹನೀಯ, ಅಂತರಾಯ, ಆಯು, ನಾಮ, ಗೋತ್ರ, ವೇದನೀಯ ಎಲ್ಲ ಕರ್ಮಗಳ ಬರುವಿಕೆ ಏನಿದೆ ಅದನ್ನೇ ಜ್ಞಾನದ ಕಡೆಗೆ, ಸ್ವಭಾವದ ಕಡೆಗೆ ಈ ಜೀವದ ದೃಷ್ಟಿನೇ ಇಲ್ಲ. ರಾಗದೊಳಗೆ ತನ್ಮಯ. ಅರೆ ಎಷ್ಟು ಪ್ರಕಾರದಿಂದ 20ನೇ ಶತಮಾನದ ಮಹಾಪುರುಷ ಹೆಜ್ಜೆ ಹೆಜ್ಜೆಗೆ ಹೇಳಿದ ರಾಗ ರಾಗ ರಾಗ. ಅರೆ ರಾಗದೊಳಗ ಈ ಜೀವ ಧರ್ಮ, ರಾಗದಿಂದ ಪರಂಪರೆಯಿಂದ ಧರ್ಮ. ಈ ಪ್ರಕಾರ ಈ ಜೀವದ ಅಭಿಪ್ರಾಯ ಈ ಸಮಯದಲ್ಲಿ ಕೂಡ ನಡೆದಂತೆ ಇದೆ ರೀ. ಅನ್ಯ ಜೀವರುಗಳದ್ದ ನಾವು ನೋಡುವ ಅವಶ್ಯಕತೆಯೂ ಇಲ್ಲ, ಅದು ನಮಗೆ ತಿಳಿದು ಬರುವುದೂ ಇಲ್ಲ. ಈ ಜೀವದ ಅರ್ಥಾತ್ ನನ್ನದು. ಈ ಸಮಯದಲ್ಲಿ ಕೂಡ ರಾಗದೊಳಗೆ ರುಚಿ ಇದೆ ರೀ. ಶುಭ ರಾಗದೊಳಗೆ ರುಚಿ ಇದೆ. ಶುಭ ರಾಗ ಪ್ರತ್ಯಕ್ಷ ಅಥವಾ ಪರಂಪರೆಯಿಂದ ಧರ್ಮದ ಕಾರಣ ಅನ್ನೋದ ಅಭಿಪ್ರಾಯದೊಳಗೆ ಗಾಢವಾಗಿ ಇದೆ ಈ ಸಮಯದಲ್ಲಿ ಕೂಡ ನೋಡಿಕೊಳ್ಳೋದು. ಅರೆ ಬರೇ ಜ್ಞಾನದೊಳಗ ಈ ಮೂಲವನ್ನು ತಿಳಿಯೋದ ಒಂದು ಪುರುಷಾರ್ಥದ ಕಾರ್ಯ ಇದೆ. ಯಾವ ಮೂಲವನ್ನು? ಜ್ಞಾನದೊಳಗ ಈ ಮೂಲವನ್ನು ತಿಳಿಯೋದು. ಏನ? ಜ್ಞಾನ ರಾಗದೊಳಗೆ ರುಚಿ ಹೊಂದಿದ್ದು ಇದೆ. ಜ್ಞಾನದಿಂದನೇ ತಿಳಿಯೋದಿದೆ. ಜ್ಞಾನ ಅರ್ಥಾತ್ ನಾನು ರಾಗದೊಳಗೆ ರುಚಿಯನ್ನಿಟ್ಟುಕೊಂಡಿದ್ದೇನೆ. ರಾಗ ಬೇಕಾಗಿದ್ದೇವೆ. ಎಲ್ಲಿಯವರೆಗೆ ರಾಗ ಬೇಕನ್ನಿಸ್ತಿದೆಯೋ ಅಲ್ಲಿಯವರೆಗೆ ವೀತರಾಗತೆಯ ಕಡೆಗೆ ಈ ಜೀವದ ಬೇಕೆನ್ನುವ ರೂಪದ ಅಭಿಪ್ರಾಯ ಉತ್ಪನ್ನ ಆಗೋದು ಸಾಧ್ಯ. ಧರ್ಮದ ಸೂಕ್ಷ್ಮತೆ ಇಷ್ಟೇ ಇದೆ. ಬಹಳ ಕಷ್ಟಪಡುವಂಥ ಮಾತಿಲ್ಲ. ಧರ್ಮದ ಸಲುವಾಗಿ, ಸುಖದ ಸಲುವಾಗಿ ಈ ಜೀವ ಅನಾದಿಯಿಂದ ಎಷ್ಟು ಕಷ್ಟಪಟ್ಟಿದ್ದಾನಲ್ಲ, ಕಷ್ಟದಿಂದ ಸುಖ ಆಗುವುದನ್ನೇ ಇಲ್ಲ. ಕಷ್ಟಪಡುವ ಅವಶ್ಯಕತೆಯೇ ಇಲ್ಲ. ಹಾಗಾದ್ರೆ ಏನು? ಅರೆ ಯಾವುದು ತನ್ನ ಸ್ವಭಾವ ಅಲ್ಲವೋ ಅದರಿಂದ ತನಗೆ ಸುಖ ಆಗ್ತಿದೆ ಅನ್ನೋದನ್ನು ಬಿಟ್ಟು ಬಿಡೋದಿದೆ. ಯಾವುದು ತನ್ನ ಸ್ವಭಾವದೊಳಗಿಲ್ಲವೋ ಅದರಿಂದ ತಾನು ಸುಖಿ ಆಗಬೇಕನ್ನುವಂಥ ಪ್ರಯತ್ನವನ್ನು ಬಿಟ್ಟು ಬಿಡೋದಿದೆ. ಪ್ರಯತ್ನ ಬಿಟ್ಟು ಬಿಡೋದು ಅರ್ಥಾತ್ ಜ್ಞಾನದೊಳಗೆ ತಿಳಿಯೋದು. ಏನ? ರಾಗ ನನ್ನ ಸ್ವಭಾವದೊಳಗಿಲ್ಲ ಅಂದಮೇಲೆ ನನ್ನ ದುಃಖದ ನಿವಾರಣೆ ರಾಗದಿಂದ ಆಗೋ ಸಾಧ್ಯ. ಅರೆ ರಾಗ ಅಂಥೇಳಿ ಹೇಳಿದ್ರೆ ಶುಭ ಶುಭ, ಶುಭ ಅಂಥೇಳಿ ಹೇಳಿದ್ರೆ ಅಶುದ್ಧಿ, ಅಶುದ್ಧಿ ಅಂಥೇಳಿ ಹೇಳಿದ್ರೆ ವಿಕಾರ, ವಿಕಾರ ಅಂಥೇಳಿ ಹೇಳಿದ್ರೆ ಒಂದಿಷ್ಟು ಏನಾದರೂ ಆಗ್ತಿದೆಯೋ ಅಥವಾ ಇಲ್ಲರಿ ಜೀವದ ಜ್ಞಾನದೊಳಗ. ವಿಕಾರದಿಂದ ಧರ್ಮ ಅಥವಾ ಸುಖ ಹಾಗಾಗೋದ. ವಿಕಾರ ಇದೆ. ಏನ? ಅಶುದ್ಧ ಪರಿಣಾಮ. ಅಶುದ್ಧ ಪರಿಣಾಮ ಶುಭ ರಾಗ ಅಶುದ್ಧ ಪರಿಣಾಮ ಇದೆ. ಅಶುದ್ಧ ಪರಿಣಾಮದಿಂದ ಅರ್ಥಾತ್ ವಿಕಾರದಿಂದ ನಿರ್ವಿಕಾರ ಅಥವಾ ಶುದ್ಧ ಸ್ವರೂಪದ ಉಪಲಬ್ಧಿ ಆಗಾಗೋ ಸಾಧ್ಯ. ಧರ್ಮ ಕಠಿಣ ಇಲ್ಲ, ಆದ್ರೆ ಸೂಕ್ಷ್ಮತೆಯನ್ನು ತಿಳಿಯುವ ಸಲುವಾಗಿ ಈ ಜೀವ ಶಾಂತಿಯಿಂದ ಧೈರ್ಯದಿಂದ ಉದ್ಯಮ ಮಾಡ್ತಾ ಇಲ್ಲ.
ಎಷ್ಟು ಸುಲಭ ಇದೆ ರೀ ಹೊರಗಡೆಯಿಂದ. ರೂಢಿಯಾಗಿ ಹೋಗಿದೆಯಲ್ಲ, ಎಷ್ಟು ಸುಲಭ ಇದೆ. ಕ್ರಿಯೆ ಮಾಡೋದು, ಕ್ರಿಯೆ ಮಾಡೋದು, ಉಪವಾಸ ಮಾಡೋದು, ಪೂಜೆ ಮಾಡೋದು, ಮಂದಿರಕ್ಕೆ ಧಾವಿಸಿ ಹೋಗೋದು ಎಷ್ಟು ಸುಲಭ ಇದೆ. ನಿಜವಾಗಿ ಬಹಳ ಸುಲಭ ಇದೆ. ಆದರೆ ಒಂದಿಷ್ಟು ಆ ನನ್ನ ಸ್ವಭಾವದಿಂದ ಭಿನ್ನವಾದಂಥ ರಾಗ ಅಥವಾ ಶುಭದಿಂದ ನನಗೆ ಧರ್ಮ ಆಗೋ ಸಾಧ್ಯ ಇಲ್ಲ. ವೀತರಾಗಿ ಅರಹಂತ ಪ್ರಭು ಅದನ್ನು ಸುಖದ ಕಾರಣ ಅಂಥೇಳಿ ಹೇಳಿಲ್ಲ. ಯಾವುದನ್ನ? ಶುಭವನ್ನು. ಆದರೆ ಈ ಜೀವಕ್ಕ ಏನು ಇದೆಯಲ್ಲ ಅಂಧಶ್ರದ್ಧೆ ಅಥವಾ ವಿಪರೀತ ಶ್ರದ್ಧೆ, ಆ ವಿಪರೀತ ಶ್ರದ್ಧೆಗೆ ಬಾಧೆ ಬರ್ತಿದೆ. ಇದನ್ನು ತಿಳಿಯುವ ಸಲುವಾಗಿ ವಿಪರೀತ ಶ್ರದ್ಧೆ ಏನಿದೆ, ಆ ವಿಪರೀತ ಶ್ರದ್ಧೆಯ ಬಲದಿಂದನ ಇಷ್ಟೆಲ್ಲ ಕೋಲಾಹಲ ನಡೆದದ್ದು ಇದೆ ಲೋಕದೊಳಗೆ. ಬರೀ ವಿಪರೀತ ಶ್ರದ್ಧೆಯ ಬಲದಿಂದ ಯಾರು ಶಿವನ ಆರಾಧಕರಾದರು ಅದರೋ, ಯಾರು ವಿಷ್ಣುವಿನ ಆರಾಧಕರಾದರು, ಯಾರು ಜಿನರ ಆರಾಧಕರಾದರು, ಆದರೆ ಎಲ್ಲರೂ ಕೋಲಾಹಲದಲ್ಲಿ ಇದ್ದಾರೆ. ದಾನ ಮಾಡಬೇಕು, ಶರೀರಕ್ಕೆ ಸಂಬಂಧಿಸಿದ ಹಾಗೆ ಭೋಗ ಭಾವವನ್ನು ಬಿಡಬೇಕು, ಮತ್ತು ದೇವರ ಕುರಿತಾಗಿ ಭಕ್ತಿ ಇರಬೇಕು ಅನ್ನೋದು ಎಲ್ಲರಲ್ಲೂ ಇದೆ ರೀ. ಅದುವೇ ಕೋಲಾಹಲ ಇದೆ. ಬರೇ ಮಾತು ಇಷ್ಟಿದೆ, ಅದು ಶ್ರದ್ಧೆ ವಿಪರೀತ ಶ್ರದ್ಧೆ ಇದೆ. ವಿಪರೀತ ಶ್ರದ್ಧೆಗೆ ಅಂಧಾನುಕರಣ ನಡೆದದ್ದೇ ಇದೆ. ದೋಷದ ಅನುಕರಣ ಮಾಡಬಾರದು. ಕಲ್ಯಾಣದ ಅಭಿಲಾಷಿ ಜೀವರುಗಳ ದೋಷದ ಅನುಕರಣ ಮಾಡಬಾರದು. ಅದರ ದೋಷದ್ದನ್ನು ಅನುಕರಣೆ ಮಾಡ್ತೇವಲ್ಲ, ಅದಕ್ಕೆ ಅಂಧಾನುಕರಣೆಗೆ ವಿಪರೀತ ಶ್ರದ್ಧೆ ಕಾರಣ ಇದೆ. ಈಗ ಇದನ್ನು ಸ್ವಲ್ಪ ಆಗಮದ ಭಾಷೆಯೊಳಗೆ ನೋಡಿದರೆ ಅಂಧಾನುಕರಣ ಅರ್ಥಾತ್ ಗ್ರಹೀತ ಮಿಥ್ಯಾತ್ವ. ಗ್ರಹೀತ ಮಿಥ್ಯಾತ್ವ ಅಂಧಾನುಕರಣ ಅರ್ಥಾತ್ ವಿಪರೀತ ಶ್ರದ್ಧೆ ಅರ್ಥಾತ್ ಅಗ್ರಹೀತ ಮಿಥ್ಯಾತ್ವ. ಯಾವುದು ಕಮ್ಮಿ ಇದೆ ರೀ ನಮ್ಮಲ್ಲಿ? ಕುದೇವಾದಿಗಳನ್ನು ಭಜಿಸದೇ ಇರುವ ಮಾತ್ರಕ್ಕ ಗ್ರಹೀತ ಮಿಥ್ಯಾತ್ವ ಹೋಯಿತು ಅಂಥೇಳಿ ತಿಳ್ಕೊಂಡಿದ್ದೇವಲ್ಲ, ಆ ತಿಳುವಳಿಕೆ ವಿಪರೀತ ಶ್ರದ್ಧೆಯ ಪೋಷಕ ಇದೆ. ಕುದೇವಂತಂದ್ರೆ ಯಾರು? ಕುದೇವನ ಭಜಿಸುವುದ ಅದ ಮಿಥ್ಯಾತ್ವ ಅಂಥೇಳಿ ಹೇಳಿದ್ರಲ್ಲ, ಕುದೇವಂತಂದ್ರೆ ಯಾರು? ರಾಗದ್ವೇಷಗಳಿಂದ ಸಹಿತ ಯಾರಾದರೂ ಅವರು ಕುದೇವ ಅಂಥೇಳಿ ಆಗಮದಲ್ಲಿ ಹೇಳಿದ್ದಾರೆ, ಸ್ಪಷ್ಟಪಡಿಸಿದರು. ಆದರೆ ರಾಗದ್ವೇಷದಿಂದ ರಹಿತ ಇದ್ದವರನ್ನ ರಾಗದ್ವೇಷ ಯುಕ್ತರನ್ನಾಗಿ ಸ್ವೀಕಾರ ಮಾಡೋದ, ಅದು ಕೂಡ ಏನಿದೆ ರೀ? ಕುದೇವನ ಪೂಜೆನ ಇದೆ ರೀ. ಇನ್ನೊಂದ್ಸಲ, ರಾಗದ್ವೇಷದಿಂದ ರಹಿತ ಇರುವಂಥ ಅವರನ್ನು ಕೂಡ ರಾಗದ್ವೇಷದಿಂದ ಯುಕ್ತ ಅಂಥೇಳಿ ತಿಳ್ಕೊಂಡು ಪೂಜಿಸೋದ ಕುದೇವನ ಪೂಜೆ. ಅರಹಂತ ಪ್ರಭು ಸ್ವಯಂ ರಾಗದ್ವೇಷದಿಂದ ರಹಿತ ಇದ್ರನು, ನಿರ್ವಿಕಾರ ಸ್ವರೂಪ ಇದ್ರನು, ವೀತರಾಗ ಇದ್ರನು ಕೂಡ ಇಡೀ ಜಗತ್ತಿನಿಂದ ಅತ್ಯಂತ ಅಲಿಪ್ತ ಅಸ್ಪೃಷ್ಟ ತಮ್ಮ ಅನಂತ ಚತುಷ್ಟಯ ಮಯನಾದಂಥ ನಿಜಾತ್ಮನಲ್ಲಿ ಅಂತರ್ನಿಮಗ್ನ ಇದ್ರನು ಕೂಡ ಅವರ ಕಡೆಯಿಂದ ಏನನ್ನಾದರೂ ಅಭಿಲಾಷೆ ಇಟ್ಕೊಳ್ಳೋದು ಇದೇನಿದೆ, ಅವರನ್ನು ರಾಗದ್ವೇಷದಿಂದ ಯುಕ್ತ ಅಂಥೇಳಿ ರಾಗದ್ವೇಷ ಸಹಿತ ಅಂಥೇಳಿ ತಿಳಿಯುವಿಕೆ ಇದೆ. ಏನನ್ನಾದರೂ ಅಭಿಲಾಷೆ ಇಟ್ಕೊಳ್ಳೋದು, ಬೋಧಿಲಾಬದ್ಧ ಸಮಾಧಿ ಮರಣದ ಅಭಿಲಾಷೆ ಇಟ್ಕೊಳ್ಳೋದು. ಅವರಿಂದ ಶಬ್ದ ಹಾಗೆ ಬರೋರೆ,
ಶಬ್ದಂತೂ ಹಾಗೆ ಬರೋದು. ಧರ್ಮಾತ್ಮರು, ಆತ್ಮ ಸಾಧಕ ಸಾಧುಗಳು ಶಬ್ದ ಹಾಗೆಯೇ ಬರೋದು. ಹಾಗೆ ಪ್ರಭು ನಿನ್ನ ಚರಣ ಕಮಲಗಳ ಆಶ್ರಯ ನನಗೆ ಸದೈವ ಇರಲಿ. ಪ್ರಭು ನಿನ್ನ ನಿಮಿತ್ತದಿಂದ ನನ್ನಲ್ಲಿ ಸಮಾಧಿ ಮರಣ ಸಂಭವಿಸ. ಪ್ರಭು ನಿನ್ನ ನಿಮಿತ್ತದಿಂದ ಬೋಧಿಯನ್ನ ನಾನು ಭವಾಂತರಕ್ಕೆ ಕೊಂಡೊಯ್ಯುವಂತಾಗಲಿ. ನಿನ್ನ ನಿಮಿತ್ತದಿಂದ ನಾನು ಭವಗಳ ಅಭಾವ ಮಾಡುವಂತಾಗಲಿ. ಶಬ್ದ ಹೀಗೆ ಇರುವುದು. ಆದ್ರೆ ಆ ಶಬ್ದದೊಳಗ ಯಾವ ಪ್ರಕಾರದ ಅಭಿಪ್ರಾಯದ ಪೋಷಣೆ ಆಗ್ತಾ ಇದೆ ಅನ್ನೋದ ತಿಳಿದು ಬರೋದು ಕಠಿಣ ಇದೆ. ಸಮ್ಯಕ್ ದೃಷ್ಟಿಯ ಆಚಾರ್ಯ ಭಗವಂತರ ಮೋಕ್ಷ ಮಾರ್ಗದ ಸಾಧಕರ ಹೀಗೆ ಹೇಳವ್ರೆ. ಆದರೆ ತಿಳ್ಕೊಳ್ಳುವಂಥ ಹಾಗೆ ತಿಳ್ಕೊಳ್ತಾನೆ. ನಿನ್ನೆ ಹೇಳಿದ್ದಿತ್ತು ಸಮವಸರಣ ಇದೆ, 12 ಸಭೆಗಳಿದ್ದಾವೆ. ಸಮವಸರಣದ ಅಧಿಪತಿ ಅರಹಂತ ಪ್ರಭು ಸಮವಸರಣದ ಮಧ್ಯಭಾಗದೊಳಗ ಎಲ್ಲಿ ವಿರಾಜಮಾನ ಇದ್ದಾರೆ. ಯಾವುದನ್ನೂ ಸ್ಪರ್ಶ ಮಾಡದ್ದನ ಅರೆ ಯಾವುದು ಪರಮ ಔದಾರಿಕ ರೂಪದಿಂದ ಪರಿವರ್ತಿತ ಆಗಿದೆಯೋ ಆ ದೇಹದಿಂದ ಕೂಡ ಅತ್ಯಂತ ಅಸ್ಪೃಷ್ಟರಾಗಿ ಉಪಯೋಗವನ್ನು ಅರೆ ಉಪಯೋಗ ಎಲ್ಲಿ ರೂಪಿ ಆತ್ಮನಲ್ಲಿ ಅತೀಂದ್ರಿಯ ಸುಖ ಸ್ವಭಾವಿ ಆತ್ಮನಲ್ಲಿ ಅಂತರ್ಲೀನ ಇದೆಯೋ ಅಲ್ಲಿ ಪರದಿಂದ ಅಸ್ಪೃಷ್ಟತೆ ತನಗೇ ಇದೆ. ಪರದ ಜೊತೆಗೆ ಏಕತೆ ಯಾವುದರಿಂದ ಇರ್ತಿದೆ? ಉಪಯೋಗದಿಂದಲ್ಲ. ಹೌದು ಅಥವಾ ಇಲ್ರಿ? ಹಾಗಾದ್ರೆ ಆ ಉಪಯೋಗನ ಅರೂಪಿ ಅತೀಂದ್ರಿಯ ಸ್ವಭಾವಿಯಾದಂಥ ಚೈತನ್ಯ ಮಹಾಪ್ರಭುವಿನಲ್ಲಿ ಅಂತರ್ನಿಮಗ್ನ ಇತ್ತು ಅಂತಂದ್ರೆ ಅನ್ಯ ಪದಾರ್ಥದ ಜೊತೆಗೆ ಅಸ್ಪೃಷ್ಟತೆ ತಾನಾಗೇನ ವರ್ತಿಸ್ತದೆ. ಅನ್ಯ ಪದಾರ್ಥಗಳ ಜೊತೆಗಿನ ಏಕತ್ವವನ್ನು ಬಿಟ್ಟುಕೊಡುವ ಅವಶ್ಯಕತೆ ಇಲ್ಲ. ಸ್ವಪದಾರ್ಥದ ಮಹಿಮೆ, ಸ್ವಪದಾರ್ಥದ ಜೊತೆಗೆ ಏಕತೆಯನ್ನು ಸಾಧಿಸುವಂಥ ಉದ್ಯಮ ನಡೆದ ನಂತರ ಪರಪದಾರ್ಥದಿಂದ ಅಸ್ಪೃಷ್ಟತೆ ತಾನಾಗೆ ಸಂಭವಿಸ್ತಿದ್ದಲ್ಲ. ಪರದ ಸನ್ಮುಖ ಇದ್ದುಕೊಂಡ ಪರದಿಂದ ಅಸ್ಪೃಷ್ಟ ಆಗೋದ ಯಾವ ಕಾಲದೊಳಗನೂ ಸಾಧ್ಯ ಇಲ್ಲ. ಇಲ್ಲಿ ಜ್ಞಾನಾವರಣಾದಿ ಕರ್ಮ ಬಂಧದ ಮಾತು ಹೇಳ್ತಾ ಇದ್ದಾರೆ. ಆದಿ ಯಾವುದು, ಪ್ರಮುಖ ಯಾವುದು, ಮುಖ್ಯ ಯಾವುದು? ಜ್ಞಾನಾವರಣ. ಉದಯದ್ದೋ ಏನು ವರ್ತಮಾನದ ಬಂಧ ರೂಪದ ಜ್ಞಾನದ ಮೇಲೆ ಆವರಣ, ವರ್ತಮಾನದೊಳಗೆ ಜ್ಞಾನ ನೈಜ ಕಾರ್ಯ ರೂಪದಿಂದ ಪರಿಣಮಿಸದೆ ಇರುವುದರಿಂದ ಬರ್ತದೆ. ಪೂರ್ವದ ಜ್ಞಾನಾವರಣ ಕರ್ಮದ ಉದಯದಿಂದ ಜ್ಞಾನ ಸ್ವರೂಪವನ್ನು ತಿಳಿಯುವುದರಲ್ಲಿ ಯಶಸ್ವಿ ಆಗ್ತಾ ಇಲ್ಲ ಅನ್ನೋದು ಮಾತು ಕರ್ಮ ಸಾಪೇಕ್ಷೆ. ಏನನ್ನು ಪೂರ್ವದೊಳಗೆ ಯಾವುದ ಸತ್ತಾದೊಳಗೆ ಜ್ಞಾನಾವರಣ ಕರ್ಮ ಇತ್ತು, ನಾವು ಉಳಿದ ಕರ್ಮಗಳನ್ನು ಈಗ ಚರ್ಚೆಗೆ ತೆಗೆದುಕೊಳ್ಳುವುದು ಬೇಡ. ಜ್ಞಾನಾವರಣ ಕರ್ಮದ ಯಾವುದ ಸ್ಥಿತಿ ಪೂರ್ಣ ಆಗಿ ಉದಯಕ್ಕೆ ಬಂದಿದೆ, ಆ ಕರ್ಮದ ಉದಯದ ಕಾರಣದಿಂದ ವರ್ತಮಾನದಲ್ಲಿ ಜ್ಞಾನಕ್ಕ ಸ್ವರೂಪದ ತಿಳಿವಳಿಕೆ ಮೂಡಿ ಬರ್ತಾ ಇಲ್ಲ. ಇದು ಕಥನ ಕರ್ಮ ಸಾಪೇಕ್ಷೆ ಇದೆ. ನಿಜವಾಗಿ ಜ್ಞಾನ ಸಂಜ್ಞಿ ಪಂಚೇಂದ್ರಿಯಕ್ಕೆ ಪ್ರಾಪ್ತವಿರುವಂಥ ಜ್ಞಾನ ತಾನೇ ವಸ್ತು ಸ್ವರೂಪವನ್ನ, ಸ್ವಪರಗಳ ಸ್ವರೂಪವನ್ನ, ನಿಜ ಪರಗಳ ಸ್ವರೂಪವನ್ನ, ಚೇತನ ಅಚೇತನಗಳ ಸ್ವರೂಪವನ್ನ ತಿಳಿಯದೆ
ಇರುವುದು ಏನಿದೆ ಇದು ಜ್ಞಾನಾವರಣದ ಬಂಧ ಇದೆ. ಈಗ ನಮ್ಮ ಕೈಯೊಳಗ ಏನು ಇದೆ? ಜ್ಞಾನಾವರಣದ ಬಂಧ ಆಗದೆ ಇರುವ ಹಾಗೆ ನಾವು ವಸ್ತು ಸ್ವರೂಪವನ್ನು ತಿಳಿಯೋದು ನಮ್ಮ ಕೈಯೊಳಗಿದೆ. ಪೂರ್ವದಲ್ಲಿನ ಕರ್ಮ ಏನ ಜ್ಞಾನಾವರಣದ ಉದಯ ಇದೆ, ಅದನ್ನು ತಡೆಯುವ ದೂರ ಮಾಡುವ ಯಾವುದೂ ನಮ್ಮ ಕೈಯೊಳಗಿನ ಮಾತು ಇಲ್ಲ. ಒಂದು ಮತ್ತು ಅದನ್ನು ತಡೆಯುವ ಅವಶ್ಯಕತೆ ಇಲ್ಲ. ಅರೆ ನೋಡ್ರಿ, ಯಾವುದು ನಮ್ಮ ಕೈಯೊಳಗೆ ಇದೆಯೋ ಅದನ್ನೇ ಮಾಡೋದಿದೆ. ಯಾವುದು ನಮ್ಮ ಕೈಯೊಳಗೆ ಇಲ್ಲವೋ ಅದನ್ನು ಮಾಡೋದ ಅವಶ್ಯಕನೇ ಇಲ್ಲ. ಇಂಥ ಸುಂದರ ವಸ್ತು ವ್ಯವಸ್ಥೆ. ಅರೆ ದೇಹದೊಳಗ ಯಾವುದೇ ಪ್ರಕಾರದ ಪರಿವರ್ತನೆಯನ್ನ ರೋಗರೂಪದ ಅವಸ್ಥೆಯಿಂದ ನಿರೋಗರೂಪಗೊಳಿಸುವಂಥ ಪರಿವರ್ತನೆಯನ್ನ ಜೀವ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಅದು ಜೀವನಿಗೆ ಅವಶ್ಯಕ ಕೂಡ ಇಲ್ಲ. ಯಾಕೆ? ಅದರೊಳಗೆ ಯಾವುದಾದರೂ ಪರಿವರ್ತನೆಯನ್ನು ತರುವುದರಿಂದ ಇವನಿಗೇನಾದರೂ ಲಾಭ ಆಗ್ತಿದೆ, ಸುಖ ಆಗ್ತಿದೆ, ಹೀಗೆ ವಸ್ತು ಸ್ವರೂಪ ಇಲ್ಲ. ಹಾಗಾದರೆ ಏನು ಮಾಡೋದಿದೆ? ಜ್ಞಾನದೊಳಗ ಅದರ ಸ್ವರೂಪವನ್ನು ತಿಳಿಯೋದಿದೆ. ಇದು ಔಷಧ ಎಂಥದ್ದು ಇದೆ, ಇದು ಔಷಧ ಎಂಥದ್ದು ಇದೆ. ಈ ಔಷಧ ವರ್ತಮಾನ ಮತ್ತು ಭವಿಷ್ಯದೊಳಗೆ ಸುಖಕಾರಕ ಇದೆ. ವರ್ತಮಾನದೊಳಗಿನ ರೋಗದ ದುಃಖವನ್ನು ದೂರ ಮಾಡುತ್ತಿದೆ, ಭವಿಷ್ಯದೊಳಗೆ ಶರೀರದ ಸಂಯೋಗ ರೂಪ ರೋಗದ ಅಭಾವ ಮಾಡ್ತಿದೆ. ಅರೆ ಇಷ್ಟು ಸುಂದರ ವ್ಯವಸ್ಥೆ ವಸ್ತುವಿನೊಳಗಿದ್ದರೂ ಕೂಡ ಈ ಜೀವ ಅಲ್ಲೇ ಕಾರ್ಯ ಮಾಡಬೇಕಂತನೋ ರಾಗದಿಂದಲೇ ವರ್ತಿಸಿ ಧರ್ಮ ಮಾಡುವ ಅಪೇಕ್ಷೆ ಮಾಡ್ತಾನೋ, ಧರ್ಮ ಮಾಡಿದೆನಂಥೇಳಿ ತಿಳಿತಾನೆ. ನೋಡ್ರಿ, ಯಾವ ಪ್ರಕಾರ ರಾಗದೊಳಗ ಧರ್ಮದ ಕಲ್ಪನೆ ಮಿಥ್ಯಾತ್ವ ಇದೆಯೋ, ಮಿಥ್ಯಾತ್ವದ ಪೋಷಕ ಇದೆಯೋ, ಅದೇ ಪ್ರಕಾರ ರಾಗದಿಂದ ಧರ್ಮ ಆಯಿತು, ಶುಭದಿಂದ ಧರ್ಮ ಆಯಿತು ಅಂಥೇಳಿ ತಿಳ್ಕೊಳ್ಳೋದ ಇದು ನಿಜವಾಗಿನ ಅದಕ್ಕಿಂತಲೂ ದೊಡ್ಡ ಅಪರಾಧ. ಶುಭ ಮಾಡಬಾರ್ದು ಅನ್ನುವ ಮಾತನೇ ಇಲ್ಲ ಜೀನಾಗಮದಲ್ಲಿ. ಅರೆ ಶುಭ ಪರಿಣಾಮ ಅವನನ್ನು ಅನುಸರಿಸಿಕೊಂಡು ಬರ್ತಾವ್ರೆ. ಯಾವನನ್ನ? ಯಾವ ಜ್ಞಾನದೊಳಗ ಸ್ವಪರ ಪದಾರ್ಥಗಳ ಸ್ವರೂಪವನ್ನು ತಿಳಿಯುವ ಉದ್ಯಮದಲ್ಲಿ ತೊಡಗಿದನೋ, ಯಾವ ಜೀವ ತನ್ನ ಜ್ಞಾನದೊಳಗ ಜ್ಞಾನದ್ದು ಯಾವ ಕಾರ್ಯ ಇದೆಯೋ ಆ ಕಾರ್ಯದೊಳಗ ನಿಮಗ್ನ ಇದ್ದಾನೋ ಅವನನ್ನು ಹುಡುಕಿಕೊಂಡು ಬರ್ತವೆ ಶುಭ ಪರಿಣಾಮಗಳ. ಶುಭ ಪರಿಣಾಮಗಳನ್ನು ಈತ ಹುಡುಕಿಕೊಂಡು ಹೋಗುವ, ಕ್ರೋಢೀಕರಿಸುವ, ಸಂಗ್ರಹಿಸುವ ಅವಶ್ಯಕತೆ ಇಲ್ಲ. ಕೇವಲ ಅದೊಂದೇ ಕಾರಣದಿಂದ ಅನ್ಯದ ಸಹಾಯವಿಲ್ಲದೆ ನಿಶ್ಚಯದಿಂದ ಜ್ಞಾನಾವರಣಾದಿ ಕರ್ಮಗಳ ಬಂಧವಾಗುತ್ತದೆ. ಯಾವ ಒಂದೇ ಕಾರಣದಿಂದ? ಚೇತನ ರೂಪವಿರುವ ಮೂಲ ವಸ್ತು ರಾಗ ದ್ವೇಷ ಮೋಹಗಳ ಜೊತೆಗೆ ಐಕ್ಯವಾಗಿ ಏಕೀರೂಪವಾಗಿ ಏಕರೂಪವಾಗಿ ಪರಿಣಾಮನ ಮಾಡ್ತಾರೆ. ಏನು ಕಷ್ಟ ಇದೆ ಹೇಳ್ತೇನೆ ಪ್ರಾಮಾಣಿಕವಾಗಿ. ವಚನದ ಅನುಸಾರ ಬಹಿರ್ಮುಖ ಜ್ಞಾನ ಏನು ಜಿನವಚನದ ಅವಲಂಬನೆ ಮಾಡಿದೆಯೋ ಈಗ ಅದರ ಅನುಸಾರ ಹೇಳುವುದ ಕಠಿಣ ಏನಿದೆ? ಅರೂಪಿ ಜ್ಞಾನ ಸ್ವಭಾವದಿಂದ ಹೊರಗಿರುವಂಥ ಕ್ಷಣಿಕವಿರುವಂಥ ಶುಭ ಭಾವದಿಂದ ರುಚಿಯನ್ನು ಬಿಟ್ಟುಕೊಳ್ಳುತ್ತಿದೆ, ಏಕತೆಯನ್ನು ಬಿಟ್ಟುಕೊಳ್ಳುತ್ತಿದೆ. ಏನು ಮಾಡೋದಿದೆ? ಶರೀರದೊಳಗೆ ಯಾವ ಪರಿವರ್ತನೆ ಮಾಡೋದು ಅವಶ್ಯಕ ಇಲ್ಲ, ಯಾವುದರದ ತ್ಯಾಗ ಗ್ರಹಣ ಮಾಡೋದು ಅವಶ್ಯಕ ಇಲ್ಲ.
ತ್ಯಾಗೋಪಾದಾನ ಶೂನ್ಯತ್ವ ನಾಮದ ಶಕ್ತಿ ಇದೆ. ಯಾವುದರದ್ದು ತ್ಯಾಗ ಮಾಡೋದ ಅವಶ್ಯಕತೆ ಇಲ್ಲ, ಯಾವುದರದ್ದು ಗ್ರಹಣ ಮಾಡೋದ ಅವಶ್ಯಕತೆ ಇಲ್ಲ. ದೇಹದ ಮೂಲಕ ಮಾಡುವಂಥ ಕಾರ್ಯದಿಂದ ಆತ್ಮನಿಗೆ ಮೋಕ್ಷ ಮಾರ್ಗ ಸಿಕ್ಕುವುದಿಲ್ಲ. ರಾಗದ ಮೂಲಕ ಮಾಡುವಂಥ ಕಾರ್ಯದಿಂದ ಆತ್ಮನ ಮೋಕ್ಷ ಮಾರ್ಗ ದೂರಾಗ್ತಿದೆ. ರಾಗದೊಳಗೆ ಧರ್ಮ ಮನ್ನಿಸುವುದರಿಂದ ಆತ್ಮನಿಗೆ ಮೋಕ್ಷ ಮಾರ್ಗದ ಉಪಲಬ್ಧಿ ತಪ್ಪಿ ಹೋಗ್ತಿದೆ. ಯಾವುದು ಬೇಕು ಅದನ್ನು ನಾವು ಮಾಡುತ್ತಿದ್ದೇವೆ. ಅದಕ್ಕೆ ಜ್ಞಾನ ಇನ್ನೊಂದು ಸಲ, ಯಾವ ಚೇತನಾ ಗುಣರೂಪದ ಮೂಲ ವಸ್ತು ರಾಗ ದ್ವೇಷ ಮೋಹರೂಪದ ಅಶುದ್ಧ ಪರಿಣಾಮಗಳ ಜತೆ ಇವು ಪರಿಣಾಮ ಅದವು, ಮತ್ತು ಅವ ಪರಿಣಮನ ಮಾಡ್ತಾ ಇದ್ದಾನ್ರಿ. ಯಾವ ಪರಿಣಾಮದವು? ಮೋಹ ರಾಗದ್ವೇಷ ಅಥವಾ ರಾಗದ್ವೇಷ ಮೋಹ ಇವು ಪರಿಣಾಮದವ್ರಿ. ತುಂಡು ತುಂಡದವು, ಸಮಯವರ್ತಿ ಅದವು. ಆದ್ರೆ ಅವ ಅದರ ಜೊತೆಗೆ ಪರಿಣಮನ ಮಾಡ್ತಾ ಇದ್ದಾನೆ. ಅದ್ಭುತ ಮಾತಿದೆ. ಯಾವುದು ಕ್ಷಣಿಕ ಇದೆ, ಯಾವುದು ಬಿಡಿ ಬಿಡಿ ಇದೆ, ಅದರ ಜೊತೆಗೆ ಯಾವುದು ಶಾಶ್ವತ ಇದೆ, ಯಾವುದು ಅಖಂಡ ಇದೆ, ಅದರ ಏಕತ್ವವನ್ನು ಸಾಧಿಸ್ತಾ ಇದೆ. ಏಕತ್ವವನ್ನು ಸಾಧಿಸುವುದರಿಂದ ಅವುಗಳಲ್ಲಂತೂ ಏಕತೆ ಬರುವುದಿಲ್ಲ. ಯಾವುಗಳಲ್ಲೇ? ರಾಗದ್ವೇಷ ಮೋಹಗಳಲ್ಲೇ. ಅವುಗಳಲ್ಲೇ ಪರಸ್ಪರದೊಳಗೆ ಅಖಂಡತೆ ಬರುವುದಿಲ್ಲ. ಆದ್ರೆ ಇವು ಅಖಂಡ ಸ್ವರೂಪಿ ಏನದನು, ಇವನಲ್ಲಿ ಅವುಗಳದ ಧಾರಣ ಆಗ್ತಿದೆ, ಬಿಟ್ಟು ಹೋಗ್ತಿದೆ, ಧಾರಣ ಆಗ್ತಿದೆ, ಬಿಟ್ಟು ಹೋಗ್ತಿದೆ. ಆದರೆ ಇವ ತನ್ನ ಸ್ವರೂಪವನ್ನು ತಿಳಿಯದೆ ಆ ಅಖಂಡತೆಯನ್ನು ಮುಂದುವರಿಸ್ತಾ ಇದ್ದಾನೆ. ಅದನ್ನೇ ಏನಂದ್ರು? ಪರಿಣಮನ ಅಥವಾ ಪರಿಣತಿ. ಇವಂತೂ ಪರಿಣಾಮನ ಅದಾವ. ರಾಗರೂಪದ ಪರಿಣಮನ ಜೀವ ಮಾಡುತ್ತಾನ್ರಿ. ರಾಗರೂಪದ ಪರಿಣಮನ ಮಾಡುವುದಿಲ್ಲ. ರಾಗಾದಿ ರೂಪದ ಪರಿಣಮನ ಮಾಡುವುದಿಲ್ಲ. ರಾಗರೂಪದ ಪರಿಣಮನ ಜೀವ ಮಾಡ್ತಾನ್ರಿ. ಪರಿಣಮನ ಮಾಡುವಂಥ ಶಕ್ತಿ ಜೀವದಲ್ಲಿ ಇದೆ. ಅವಂತೂ ಪರಿಣಾಮನ ಅದ. ಯಾವ? ರಾಗದ್ವೇಷ ಮೋಹ ಅವು ಪರಿಣಾಮನ ಅದಾವ. ಭಿನ್ನ ಭಿನ್ನ ಅದಾವು, ಸ್ವತಂತ್ರ ಅದಾವು. ಅವು ಜ್ಞಾನವನ್ನು ಆಕರ್ಷಿತನೂ ಮಾಡುವುದಿಲ್ಲ. ಅದಕ್ಕೆ ಅನ್ಯ ಸಹಾಯವಿಲ್ಲದೆ ಅಂತ ಹೇಳಿದ್ದಾರೆ. ಜ್ಞಾನವನ್ನು ಆಕರ್ಷಿತ ಮಾಡುವುದಿಲ್ಲ. ರಾಗದ್ವೇಷ ಮೋಹಗಳ ಜ್ಞಾನವನ್ನು ಆಕರ್ಷಿತ ಮಾಡುವುದಿಲ್ಲ. ಮತ್ತು ಅವ ಅಖಂಡ ರೂಪದಿಂದ ಉಳ್ಕೊಳ್ಳುವುದಿಲ್ಲ. ಎಷ್ಟು ನಿರಪರಾಧತ್ವ ಅನ್ಯ ದ್ರವ್ಯದೊಳಗೆ ಇದೆ. ವಿಕಾರಿ ಭಾವದೊಳಗೂ ಕೂಡ ಎಷ್ಟು ನಿರಪರಾಧಿತನ ಇದೆ. ಅವು ಜ್ಞಾನವನ್ನು ಆಕರ್ಷಿತ ಮಾಡಲಿಲ್ಲ. ಒಂದು ಮಾತು. ಎರಡನೇದ, ಅವು ಅಖಂಡತೆಗೆ ಪ್ರಾಪ್ತ ಆಗಲಿಲ್ಲ. ಸೂಕ್ಷ್ಮತೆ ತಿಳಿತಿದೆ ಅಂತೇನ್ರಿ. ನನಗೆ ಯಾವ ಪ್ರಕಾರ ಆ ಶಬ್ದದ ಭಾವ ಭಾಸಿತಾಗ್ತಾ ಇದೆ ಅದನ್ನು ಪ್ರತ್ಯಕ್ಷ ತಾವು ನೋಡುವ ಪ್ರಯತ್ನ ಮಾಡೋದ್ರೆ, ರಾಗರೂಪ ದ್ವೇಷರೂಪ ಮೋಹರೂಪ ಅವೇನದವು ಪರಿಣಾಮ ಅದಾವ್ರಿ. ಪರಿಣಾಮ ಅದಾವ. ಸ್ವತಂತ್ರ ಸ್ವತಂತ್ರ ಸ್ವತಂತ್ರ. ಮೋಹನು ಜ್ಞಾನವನ್ನು ಆಕರ್ಷಿತ ಮಾಡುವುದಿಲ್ಲ, ದ್ವೇಷನೂ ಮಾಡುವುದಿಲ್ಲ, ರಾಗನೂ ಮಾಡುವುದಿಲ್ಲ. ಜ್ಞಾನವನ್ನಂತೂ ಅವು ಆಕರ್ಷಿತ ಮಾಡೋದನ್ನೇ ಇಲ್ಲ. ಆದರೆ ಅವು ಒಂದಕ್ಕೊಂದು ಕೂಡ ಆಕರ್ಷಿತ ಆಗುವುದಿಲ್ಲ. ರಾಗದ ಜೊತೆಗೆ ರಾಗದ ಏಕತ್ವ ಇಲ್ಲ. ಮುಂದೆ ಬರುವಂಥ ರಾಗದ ಜೊತೆಗೆ ಹಿಂದೆ ಹೋಗಿರುವಂಥ ದ್ವೇಷದ ಏಕತ್ವ ಇಲ್ಲ. ರಾಗದ ಜೊತೆಗೆ ಅಖಂಡ ಮೋಹದ ಏಕತ್ವ ಇಲ್ಲ. ಯಾಕೆ ಅಂತಂದ್ರೆ ಮೋಹ ಅಖಂಡ ಇಲ್ಲ. ಅಖಂಡ ಇರೋದು ಯಾವುದ? ಜ್ಞಾನ. ಅಖಂಡ ಇರೋದ ಜ್ಞಾನ, ತುಂಡು ತುಂಡ ಇರೋದ ವಿಕಾರ. ಅರೆ ಬಹಳ ವಿಶೇಷ ಮಾತು ಇದೆ ರೀ. ತುಂಡು ತುಂಡ, ಹನಿ ಹನಿ, ಬಿಂದು ಬಿಂದು, ಕಣ ಕಣ ಇರೋದು ಯಾವುದಿದೆ? ವಿಕಾರ.
ಹಾಗಾದ್ರೆ ಯಾವುದರೊಳಗ ಈ ಜ್ಞಾನದ ಜೊತೆಗೆ ಅಂಟ್ಕೊಳ್ಳುವಂತಹ ಶಕ್ತಿನೂ ಇಲ್ಲ. ಜ್ಞಾನವನ್ನು ಆಕರ್ಷಿತ ಮಾಡುವ ದೂರದಿಂದನ ಅಯಸ್ಕಾಂತದ ಹಾಗೆ ಸೂಜಿಯನ್ನ ಅದು ಯಾವ ಪ್ರಕಾರ ಲೋಹ ಚುಂಬಕ ಎಳ್ಕೊಳ್ಳುತ್ತಿದೆಯಲ್ಲ. ಅರೆ ದೃಷ್ಟಾಂತ ಬಂದಿದೆ ಮೊನ್ನೆನ ಯಾವುದೋ ಗ್ರಂಥದಲ್ಲಿ. ಯಾವ ಗ್ರಂಥದಲ್ಲಿ ಬಂದಿದೆ? ಇದರೊಳಗೆ ಇರಬಹುದು, ಅಧ್ಯಾತ್ಮ ಸಂದೇಶದೊಳಗೆ ಇರಬಹುದು. ಯಾವುದರೊಳಗಿದೆ ನೋಡೋದ? ಇದರೊಳಗೆ ಇದೆ, ಪೀಯೂಷದೊಳಗನೆ ಇದೆ. ಸೂಜಿಯನ್ನ ಆ ಲೋಹ ಚುಂಬಕ ಇದೆಯಲ್ಲ, ಅಯಸ್ಕಾಂತ, ಅದು ಎಳ್ಕೊಳ್ಳೋದಿಲ್ಲ. ಎಳ್ಕೊಳ್ತಿದೆ ಅಂದ್ರೆ ಇಲ್ಲಂದ್ರೆ ಇಲ್ಲ ಅಂತೀರಿ, ಹ್ಞೂ ಅಂದ್ರೆ ಹ್ಞೂ ಅಂತೀರಿ. ಆಚಾರ್ಯ ಭಗವಂತರು ಹೇಗೆ ಹೇಳ್ತಾರೋ ಹಾಗೆ, ನಾನಲ್ಲ, ಆಚಾರ್ಯ ಭಗವಂತರು ಹೇಗೆ ಹೇಳ್ತಾರೋ ಹಾಗೆ. ಅಯಸ್ಕಾಂತದೊಳಗ ಸೂಜಿಯನ್ನು ಎಳ್ಕೊಳ್ಳುವ ಸಾಮರ್ಥ್ಯ ಇದೆಯೋ ಅಥವಾ ಇಲ್ಲ? ಆಚಾರ್ಯ ಭಗವಂತರು ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಏನು? ಸೂಜಿಯೊಳಗ ಅದರ ಕಡೆಗೆ ಆಕರ್ಷಿತ ಆಗುವ ಸಾಮರ್ಥ್ಯ. ಅದೇ ಪ್ರಕಾರ ಪ್ರಭು ರಾಗದೊಳಗ, ದ್ವೇಷದೊಳಗ, ಮೋಹದೊಳಗ ನಿನ್ನ ಜ್ಞಾನವನ್ನು ಆಕರ್ಷಿತ ಮಾಡಿಕೊಳ್ಳುವ ಸಾಮರ್ಥ್ಯ ಒಂದು. ಎರಡನೇದ್ದ ಆ ರಾಗ, ಆ ದ್ವೇಷ, ಆ ಮೋಹ ಒಂದಕ್ಕೊಂದು ಕೂಡ ಯಾವಾಗೂ ಭೇಟಿನ ಆಗುವುದಿಲ್ಲರಿ. ಒಂದಕ್ಕೊಂದು ಅವು ಭೇಟಿ ಆಗುವುದಿಲ್ಲ ಸುಧಾ ತಾಯಿ. ಯಾವುದು ಅತ್ಯಂತ ನಿಕಟದವಲ್ಲ ಅವ, ಮಧ್ಯದೊಳಗೆ ಬೇರೆ ಯಾರಿಲ್ಲ. ಈ ಸಮಯದಲ್ಲಿ ರಾಗ ಇದೆ, ಮುಂದಿನ ಸಮಯದಲ್ಲಿ ದ್ವೇಷ, ಆದ್ರೆ ಅವು ಒಂದಕ್ಕೊಂದು ಭೇಟಿ ಆಗುವುದಿಲ್ಲರಿ. ಅಖಂಡತೆ ಇಲ್ಲ ಅದರಲ್ಲಿ. ಎಷ್ಟು ನಿರ್ದೋಷತೆ ಸಿದ್ಧ ಐತ್ರಿ ಪೂರ. ಯಾವುದರ್ದ? ಜ್ಞಾನದ್ದೇನು? ರಾಗದ್ರಿ. ರಾಗದ ನಿರ್ದೋಷತೆ ಸಿದ್ಧ ಆಯ್ತು. ದೋಷಿ ಯಾರಾದ್ರು? ದೋಷಿ ಯಾರಾದ್ರು? ಸ್ವಯಂ ಜೀವರೇ. ಜ್ಞಾನ ಅಂತ ಹೇಳಿ ಭೇದ ಮಾಡಬಹುದು, ಮಾಡದೇ ಇದ್ರೆ ಜೀವ. ದೋಷಿ ಯಾರು? ಜೀವ. ರಾಗದೊಳಗ, ಶುಭ ರಾಗದೊಳಗ, ಅರೆ ಶುಭ ರಾಗದೊಳಗ ಆಕರ್ಷಿತ ಆಗಿ 9ನೇ ಗ್ರೈವೇಕದೊಳಗ ಅಪ್ಪಳಿಸಲ್ಪಟ್ರಿ ಜೀವ. ಏನ? ಎಸೆಯಲ್ಪಟ್ಟ. ಶುಭ ರಾಗದೊಳಗ ಆಕರ್ಷಿತ ಆಗಿ ಜ್ಞಾನ ಸ್ವಭಾವಿ ಜೀವ 9ನೇ ಗ್ರೈವೇಕದೊಳಗ ಎಸೆಯಲ್ಪಟ್ರಿ, ಕಸದ ಹಾಗೆ. ನಿಗೋಧದೊಳಗೆ ಮಾತ್ರ ಜೀವ ಎಸೆಯಲ್ಪಡ್ತಾನೆ, ಹೀಗೆ ಮಾತಿಲ್ಲ. 4 ಗತಿಗಳಲ್ಲಿ ಜೀವ ಎಸೆಯಲ್ಪಡ್ತಾನೆ. ಯಾವುದರಿಂದ? ರಾಗದೊಳಗ ಆಕರ್ಷಿತ ಆಗ್ತಾನೆ. ಅರೆ ಯಾವ ಇದಾನೆ ಯಾವಾಗಲೂ ಇರ್ತಾನೆ, ಅವನೇ ಅಪರಾಧ ಮಾಡೋ ಸಾಧ್ಯ ಇದೆ. ಯಾವ ಈಗಿದಾನೆ ಇನ್ನೊಂದು ಸಮಯದೊಳಗಿಲ್ಲ, ಅವೇನು ಅಪರಾಧ ಮಾಡ್ತಾನ್ರಿ? ಅದು ಒಂದು ಸಮಯದ್ದಿದೆ ಪ್ರಭು. ಯಾವುದ? ಶುಭ ರಾಗ ವಿಕಾರ. ನೀವು ಅದನ್ನು ಶುಭ ಅಂತ ಹೇಳ್ಬೇಕಾದ್ರೆ ಎದೆಗೆ ಒತ್ಕೊಳ್ರಿ, ಬೇಕಾದ್ರೆ ವಿಕಾರ ಅಂತ ಹೇಳಿ ತಿರಸ್ಕಾರ ಮಾಡ್ರಿ. ಆದ್ರೆ ಅದೇನಿದೆ? ಒಂದು ಸಮಯದ್ದಿದೆ. ಅದರೊಳಗೆ ಏನಿಲ್ಲ, ಅದರೊಳಗೆ ಯಾವುದೇ ಪ್ರಕಾರದ ಅಪರಾಧ ಮಾಡುವ ಶಕ್ತಿಯೇ ಇಲ್ಲ. ನಿರಪರಾಧಿ ಇದೆ, ನಿರ್ದೋಷ ಇದೆ. ದೋಷ ಯಾರು ಮಾಡ್ತಾರೆ? ಯಾರು ಇರ್ತಾರಲ್ಲ ಯಾವಾಗಲೂ. ಭೂತಕಾಲದಲ್ಲಿ ಇದ್ರು, ವರ್ತಮಾನದಲ್ಲಿ ಇದ್ದಾರೆ, ಭವಿಷ್ಯದಲ್ಲಿ ಅವರು ದೋಷ ಮಾಡ್ತಾರೆ, ಅವರ ಅಪರಾಧ ಮಾಡ್ತಾರೆ, ಅವರ ತಪ್ಪು ಮಾಡ್ತಾರೆ. ಒಂದು ಸಮಯ ಇದ್ದು ಹೋಗುವಂಥದ್ದು ತಪ್ಪೇನು ಮಾಡೋದ್ರಿ? ಯಾರ ಜೊತೆಗೆ ಏಕತ್ವ ಮಾಡೋದದ? ಇದ್ದವ್ರನ್ನ ಏಕತ್ವ ಮಾಡವ್ರಲ್ಲ. ಅದಕ್ಕೆ ಹೇಳಿತ್ತಲ್ಲ, ಪರ್ಯಾಪ್ತದ್ರೆ ಅಪರ್ಯಾಪ್ತದ್ದಂತೂ ಕೇವಲೀಗಮ್ಯ ವಿಷಯ ಇದೆ. ಪರ್ಯಾಪ್ತದ್ದು ಕೂಡ ಒಂದು ದಿವಸ ಅಂತ ಹೇಳಿ ಹೇಳಿದಲ್ಲ. ಮಗು ಬಂತು,
ಮಾತೆಯ ಗರ್ಭದೊಳಗ. ಮಾರನೇ ದಿವಸ ಹೋಯಿತು. ಅದೇನು ತಾಯಿಗೆ ಮಮತೆಯನ್ನು ಮಾಡಲಿಕ್ಕೆ ಕಾರಣ ಆಗ್ತಿದ್ದೀರಿ? ಅದರ ಅಸ್ತಿತ್ವದ ಪರಿಚಯದಲ್ಲ ಮಮತೆಗೆ, ಮಾತೆಗೆ. ಪರಿವಾರಕ್ಕೆ ದುಃಖದ ಕಾರಣ ಆಗ್ತಿದೆ. ಅದಕ್ಕೆ ಸ್ವಯಂ ದುಃಖ ಆಗ್ತಿದ್ದೀರಿ. ಪರಿವಾರಕ್ಕೆ ದುಃಖದ ಕಾರಣ ಆಗ್ತಿದೆ ಅನ್ನೋದ ಜೀವ. ಮಗು ಅನ್ರಿ, 6 ಪರ್ಯಾಪ್ತಿ ಪ್ರಾಪ್ತ ಆದ್ಮೇಲೆ ಮಗು ಅನ್ರಿ, ಅದಕ್ಕೇನಿದೆ? ಆ ಮಗು ಹೊಂಟು ಹೋಯ್ತಲ್ಲ, ಸತ್ತು ಹೋಯ್ತು. ಅದು ಯಾರ ದುಃಖಕ್ಕೆ ಕಾರಣ ಅಂತೀವಿ? ಗೊತ್ತೇ ಇಲ್ಲ ನಮಗೆ, ಗೊತ್ತೇ ಇಲ್ಲ. ಯಾರ ಅದಾರಲ್ಲ ಅವರಿಗೆ ಗೊತ್ತೇ ಇಲ್ಲ ಅಂದಮೇಲೆ ಅದು ದುಃಖದ ಕಾರಣ ಆಗುವುದಿಲ್ಲ. ಮತ್ತು ಅದು ಎಂಥದ್ದಿದೆ? ಒಂದು ದಿವಸದಿತ್ತು. ಹಾಗೆ ರಾಗ ಒಂದು ಸಮಯತೆ ಇದೆ, ಶುಭ ಒಂದು ಸಮಯತೆ ಇದೆ. ಆ ಶುಭ, ಆ ರಾಗ, ಆ ವಿಕಾರ ನಿರ್ದೋಷಿ ಇದೆ. ಯಾವುದರ ಸಲುವಾಗಿ ನಿರ್ದೋಷಿ ಇದೆ? ಜೀವನಿಗೆ ಬಂಧ ಮಾಡಿಸುವ ಸಲುವಾಗಿ ಅದರದ ಸ್ವಲ್ಪ ಕೂಡ ಹಸ್ತಕ್ಷೇಪ ಇಲ್ಲ. ನಿರ್ದೋಷ ಪ್ರಾಮಾಣಿಕ ಇದೆ. ಅದೇನು ಮಾಡಿದೆ? ಬಸ್ ತನ್ನ ಸಮಯದಲ್ಲಿ ಬಂದಿದೆ, ತನ್ನ ಸಮಯ ಪೂರ್ಣ ಆದ್ಮೇಲೆ ಹೋಗುತ್ತಿದೆ. ಅದೇನು ಮಾಡ್ತಿದ್ದಾರೆ? ಜೀವನಿಗೆ ಇರುವಂಥ ಜೀವನಿಗೆ, ತ್ರಿಕಾಲ ಇರುವಂಥ ಜೀವನಿಗೆ, ಯಾವಾಗಲೂ ಇರುವಂಥ ಜೀವನಿಗೆ ಸಮಯವರ್ತಿ ಬಂದು ಹೋಗುವಂಥ ರಾಗ ಬಂಧದ ಕಾರಣ ಆಗುವುದಿಲ್ಲ. ಆದರೆ ಯಾವಾಗಲೂ ಇರುವಂಥ ಈ ಜೀವ, ಎರಡನೇದಾಗಿ ಚೈತನ್ಯ ಸ್ವಭಾವಿಯಾದಂಥ ಈ ಜೀವ ಏನು ಮಾಡ್ತಿದೆ? ಮೂಲ ವಸ್ತು ರೀ, ಮೂಲ ವಸ್ತು ಏನು ಮಾಡ್ತಿದೆ? ತನ್ನ ಪರಿಣಮನವನ್ನ ಆ ಒಂದು ಸಮಯದ ರಾಗದ ಜೊತೆಗೆ, ವಿಕಾರದ ಜೊತೆಗೆ ಏಕರೂಪ ಮಾಡ್ತಿದೆ. ಯಾವಾಗ ಏಕರೂಪ ಮಾಡ್ತಿದೆ? ತನ್ನಲ್ಲೇ ಅದರೊಳಗೆ ಹೋಗಿ, ಇನ್ನೂ ಎಷ್ಟು ಅಪರಾಧ ಇದರದ, ಅದರೊಳಗೆ ಹೋಗಿ ಅಂತ ತನ್ನಲ್ಲೇ ಅದರೊಳಗೆ ಹೋಗುವ ಅವಕಾಶ ಇಲ್ಲ. ಅದಕ್ಕೆ ಜ್ಞಾನಿ ಗುರುಗಳು ಹೇಳಿದರು, ಎಲ್ಲವೂ ಜಗತ್ತಿನ ಜಡಚೇತನಗಳೆಲ್ಲವೂ ಪ್ರಾಮಾಣಿಕ, ನೀನೊಬ್ಬನೇ ಅಪ್ರಾಮಾಣಿಕ. ನೀನೊಬ್ಬನೇ ಅರ್ಥಾತ್ ಕೇವಲ ಅದೊಂದೇ ಅಂಥೇಳಿ ಹೇಳಿದ್ರಲ್ಲ ಇಲ್ಲಿ, ಕೇವಲ ಅದೊಂದೇ, ಅನ್ಯ ಸಹಾಯವಿಲ್ಲದೆ ಯಾವುದ್ರದ್ದು ಸಹಾಯ ಇಲ್ಲ. ಕರ್ಮದ ಉದಯದ ಸಹಾಯ ಇಲ್ಲ, ರಾಗರೂಪ ಪರಿಣಾಮದ ಸಹಾಯ ಇಲ್ಲ, ಬೇರೆಯ ಅನ್ಯ ಜಡಚೇತನಗಳದಂತೂ ಪ್ರಶ್ನೆನೇ ಇಲ್ಲ. ಕೇವಲ ಅದೊಂದೇ, ಅನ್ಯ ಸಹಾಯವಿಲ್ಲದೆ ನಿಶ್ಚಯದಿಂದ ನೃಣಾಂ, ಎಷ್ಟು ಸಂಸಾರಿ ಜೀವರಾಶಿ ಇದೆ, ಅದಕ್ಕೆ ಜ್ಞಾನಾವರಣಾದಿ ಕರ್ಮಗಳ ಬಂಧದ ಕಾರಣವಾಗುತ್ತದೆ. ಕೇವಲ ಅದೊಂದೇ. ಯಾವುದ? ಐಕ್ಯತೆಯ ರೂಪದಿಂದ ಪರಿಣಮಿಸ್ತಿದೆಯಲ್ಲ, ಯಾವುದು ಪರಿಣಮಿಸ್ತಿದೆ? ಚೇತನಾ ಗುಣರೂಪದ ಮೂಲ ವಸ್ತು. ಮೂಲ ವಸ್ತು ಬಹಳ ಕಠಿಣ. ಮೂಲ, ಅದಕ್ಕೆ ಮೂಲಮೇ ಭೂಲ ಅಂಥೇಳಿ ಒಂದು ಪುಸ್ತಕ ಬಂದಿರ್ತಾರೆ. ಮೂಲಮೇ ಭೂಲ, ತಪ್ಪು ಅಪರಾಧ ಎಲ್ಲಿದೆ? ಮೂಲ ವಸ್ತುವಿನ ಹೇಳ್ತಿರಲ್ಲ, पाच पहिला आमची बरोबर ಮುಂದೆ ಎಲ್ಲ ಬರೋಬರೇ ಬರೋಬರೇ. पहिला ಎರಡೆರಡಲೇ 5 ಅಂದರೆ ಎರಡೆರಡಲೇ 5, ಮುಂದೆ 5 ಎರಡಲೇ 10, 10 ಮೂರಲೇ 30, 32ಲೇ 60, 62ಲೇ 120, ಎಲ್ಲ ಕರೆಕ್ಟ್. ಅದೊಂದು ನೋಡಬೇಡಿ. ಆದ್ರೆ ಅದರೊಳಗೆ ಯಾವುದೂ ಕರೆಕ್ಟ್ ಇಲ್ಲ, ಯಾವುದೂ ಸರಿ. ಹಾಗೆ ನಾವು ಶಾಸ್ತ್ರದ ಅರ್ಥ ಮಾಡ್ತಾ ಇದ್ದೇವೆ, ಆಚರಣೆ ಮಾಡ್ತಾ ಇದ್ದೇವೆ. ಚರಣಾನುಯೋಗದೊಳಗೆ ಹಾಗೆ ಹೇಳಿದಾರಲ್ಲ, ಹಾಗೆ ನಮ್ಮದು ಊಟ ತಿಂಡಿ, ಇರುವಿಕೆ, ಮಾತನಾಡುವಿಕೆ, ಬರಹೋಗುವಿಕೆ ಎಲ್ಲ ಇದೆ. ಆಗಮದಲ್ಲಿ ಹಾಗೆ ಹೇಳಿದ್ದಾರೆ.
ತತ್ವದ ಅಭ್ಯಾಸನೂ ಮಾಡ್ತೇವೆ, ವಾಚನನೂ ಮಾಡ್ತೇವೆ, ಮಂದಕಶಾಹಿ ಇದ್ದೇವೆ, ಪೂಜಾದಿಗಳನ್ನು ಮಾಡ್ತೇವೆ. ಇದ್ರೊಳಗೆ ಬರ್ತಿದೆಯಲ್ಲ ಕ್ರಮ ನಿಯಮಿತ ಪರ್ಯಾಯದೊಳಗೆ ಎಲ್ಲ ಮಾಡ್ತೇವೆ. ಖಾನಪಾನದೊಳಗೆ ಶುದ್ಧಿನೂ ತಂದುಕೊಂಡಿದ್ದೇವೆ, ಎಲ್ಲ ಮಾಡ್ತೇವೆ. ಆದರೆ ವಸ್ತು ವ್ಯವಸ್ಥೆ ಹೇಗಿದೆ ಹಾಗೆ ತಿಳಿಯುವುದರ ಕಡೆಗೆ ನಮ್ಮದು ಗಮನ ಇಲ್ಲ. ಬಸ್ ಅದಕ್ಕೆ ಪ್ರಾರಂಭದೊಳಗೆ ಹೇಳಿದ್ದಿತ್ತು ಏನು, ಯಾವುದು ಸ್ವಭಾವ ಇದೆಯೋ ಅದುವೇ ಆ ಸ್ವಭಾವದಿಂದನ ಜೀವ ತನ್ನ ದುಃಖವನ್ನು ದೂರ ಮಾಡೋ ಸಾಧ್ಯತೆ, ದುಃಖದ ಕಾರಣವನ್ನು ದೂರ ಮಾಡೋ ಸಾಧ್ಯತೆ. ಯಾವುದು ಸ್ವಭಾವದೊಳಗನೆ ಇಲ್ಲ ಅಂಥ ಶುಭರಾಗದಿಂದ ದುಃಖ ದೂರ ಮಾಡಿಕೊಳ್ಳುವ ಪ್ರಯತ್ನ ಏನಿದೆ ಅದು ಕೇವಲ ಜಲಮಥನದಿಂದ ಘೃತದ ಅಪೇಕ್ಷೆ ಮಾಡಿದ ಹಾಗೆ ಇದೆ. ನಡೆ ಮುಂದೆ ಹೋಗೋಣ. ಇಲ್ಲಿ ಯಾರದೋ ಪ್ರಶ್ನೆ, ಬಂಧದ ಕಾರಣವು ಇದಿಷ್ಟೇ ಇದೆಯೋ ಅಥವಾ ಮತ್ತೆ ಕೂಡ ಯಾವುದಾದರೂ ಬಂಧದ ಕಾರಣವಿದೆ? ಎಂಥ ಪ್ರಶ್ನೆ ಇದೆ. ಒಂದು ಪ್ರಶ್ನೆಗೆ ಉತ್ತರ 4 ಪ್ರಕಾರದಿಂದ ಹೇಳಿದ್ದಾರೆ. ಬಂಧದ ಕಾರಣವು ಇದಿಷ್ಟೇ ಇದೆಯೋ ಅಥವಾ ಮತ್ತೆ ಕೂಡ ಯಾವುದಾದರೂ ಬಂಧದ ಕಾರಣವಿದೆ? ಉತ್ತರ, ಇದಿಷ್ಟೇ ಬಂಧದ ಕಾರಣವಿದೆ, ಬೇರೆಯಂತೂ ಯಾವುದೇ ಕಾರಣವಿಲ್ಲವೆಂದು ಹೇಳಿದ್ದಾರೆ. ಕರ್ಮ ಬಹುಲಂ ಜಗತ್ ನ ಬಂಧಕೃತ್ ವಾ ಚಲನಾತ್ಮಕಂ ಕರ್ಮ ನ ಬಂಧಕೃತ್ ವಾ ಅನೇಕ ಕರಣಾನಿ ನ ಬಂಧಕೃತ್ ವಾ ಚಿದ್ವಿಧ ನ ಬಂಧಕೃತ್. ಕರ್ಮ ಜ್ಞಾನಾವರಣಾದಿ ಕರ್ಮರೂಪವಾಗಿ ಬಂಧಿಸಲು ಯೋಗ್ಯವಿರುವಂಥ ಯಾವ ಕಾರ್ಮಣ ವರ್ಗಣಗಳಿವೆ ಅವುಗಳಿಂದ 343 ಘನರಜ್ಜು ಪ್ರಮಾಣವಿರುವ ಲೋಕಾಕಾಶದ ಪ್ರದೇಶಗಳು ಘೃತ ಘಟದ ಹಾಗೆ ತುಂಬಿಕೊಂಡಿವೆ. ಅವು ಕೂಡ ಬಂಧದ ಕರ್ತೃವಿಲ್ಲ, ಅವು ಬಂಧ ಮಾಡುವುದಿಲ್ಲ. ಯಾರು ಕಾರಣ ಅದರಲ್ಲ ಅವರೇ ಕಾರ್ಯರೂಪದಿಂದ ಪರಿಣಮಿಸ್ತಾರೆ. ಬಂಧದ ಕಾರಣ ಅವು ಇಲ್ಲ ಅಂದಮೇಲೆ ಅವು ಬಂಧದ ಕರ್ತೃ ಇಲ್ಲ. ಯಾವ ಕಾರ್ಮಣ ವರ್ಗಣ ಎಲ್ಲಿ ಅದವೋ ಲೋಕಾಕಾಶದ ತುಂಬೆಲ್ಲ ಘೃತ ಘಟದ ಹಾಗೆ ತುಂಬಿದ್ದಾವೆ. ಎಲ್ಲಿ ಹೋದರನೂ ಇದ್ದಾವೆ, ಸರ್ವತ್ರ ಇದ್ದಾವೆ. ಸಿದ್ಧಾಲಯದೊಳಗೆ ಹೋದ ಮೇಲೆ ಇದ್ದಾವೆ ಅಂಥೇಳಿ ಮೊದಲ ಸಿದ್ಧರದ್ದೇ ಮಾತು ಹೇಳಿದ್ದಾರೆ. ಜೈನ ಪರಂಪರೆಯೊಳಗೆ ಯಾವ ಉಪದೇಶ ನಡೀತಿದೆಯೋ ಆ ಉಪದೇಶದ ಯಾವ ಒಂದು ಸುಂದರ ಬಂಧುರತೆ ಇದೆ ಅದನ್ನು ನೋಡಿ ನಿಜವಾಗಿ ಧನ್ಯ ಅನ್ನಿಸ್ತಿದೆ, ಮನಸ್ಸಿಗೆ ಹಾಯ್ ಅನ್ನಿಸ್ತಿದೆ. ಎಲ್ಲ ಕಡೆ ಇದ್ದಾವೆ, ಅರ್ಥಾತ್ ಸಿದ್ಧಾಲಯದೊಳಗೂ ಕೂಡ ಇದ್ದಾವೆ. ಏನು ಕರ್ಮ ಬಂಧ ಯಾವುದರಿಂದ ಆಗ್ತಿದೆಯಲ್ಲ ಅಂಥ ಕಾರ್ಮಣ ವರ್ಗಣ. ಕಾರ್ಮಣ ವರ್ಗಣದಿಂದ ಕರ್ಮಬಂಧ ಆಗುವುದಿಲ್ಲ. ಮತ್ತು ಯಾವುದನ್ನು ಕರ್ಮವೆಂದು ಹೇಳುತ್ತಾರೆ ಅಂಥೇಳಿ ಕರ್ಣಾನ ಯೋಗದೊಳಗೆ ಪ್ರಶ್ನೆ ಬಂತಲ್ಲ, ಅದಕ್ಕೆ ಉತ್ತರ ಏನು ಹೇಳಿದರು? ಜೀವದ ಮೋಹರಾಗ ದ್ವೇಷದ ನಿಮಿತ್ತ ಪಡೆದು ಸ್ವಯಂ ಕರ್ಮ ರೂಪದಿಂದ ಪರಿಣಮಿತ ಆಗ್ತವೆ. ಕಾರ್ಮಣ ವರ್ಗಣಗಳೇ ಕರ್ಮ ರೂಪದಿಂದ ಪರಿಣಮಿತ ಆಗ್ತವೆ. ಆದರೆ ಕರ್ಮದ ಕರ್ತೃ ಕಾರ್ಮಣ ವರ್ಗಣ ಇಲ್ಲ. ಎಲ್ಲಿಂದ ಎಲ್ಲಿ ಯಾವ ಪ್ರಕಾರದ ಸೂಕ್ಷ್ಮತೆ, ಯಾವ ಪ್ರಕಾರದ ಸ್ಪಷ್ಟತೆ, ಯಾವ ಪ್ರಕಾರದ ನಿರೂಪಣೆ. ಏನ ಜೀವದ ಮೋಹರಾಗ ದ್ವೇಷದ ನಿಮಿತ್ತದಿಂದ ಸ್ವಯಂ ಪರಿಣಮಿತವಾಗುವ ಕಾರ್ಮಣ ವರ್ಗಣಗಳ ವಿಶಿಷ್ಟ ಅವಸ್ಥೆಯನ್ನು ಕರ್ಮವೆಂದು ಹೇಳುತ್ತಾರೆ. ಕರ್ಮದ ಕರ್ತೃ ಯಾರ? ಕಾರ್ಮಣ ವರ್ಗಣ ಅಲ್ಲ. ಕರ್ಮರೂಪದಿಂದ ಯಾರು ಪರಿಣಮಿಸಿದ್ದಾರೆ? ಕಾರ್ಮಣ ವರ್ಗಣನ ಪರಿಣಮಿಸದವಲ್ಲ. ಮತ್ತೊಂದು ಸಿದ್ಧಾಂತದ ವಾಕ್ಯ ಏನಿದೆ? ಅರೇ ಇದುವೇ ಬಿಡಿಸಲಾರದ ಗಂಟು. ಸಿದ್ಧಾಂತ ವಾಕ್ಯ ಇನ್ನೊಂದೇನಿದೆ? ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ.
ಏನು ಹೇಳಿತು? ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ. ಮತ್ತು ಅಲ್ಲಿ ಹೇಳಿದರು ಜೀವದ ಮೋಹರಾಗ ದ್ವೇಷದ ನಿಮಿತ್ತದಿಂದ ಸ್ವಯಂ ಪರಿಣಮಿತವಾಗುವ ಕಾರ್ಮಣ ವರ್ಗಣಗಳ ವಿಶಿಷ್ಟ ಅವಸ್ಥೆಯನ್ನು ಕರ್ಮವೆಂದು ಹೇಳುತ್ತಾರೆ. ಸ್ವಯಂ ಪರಿಣಮಿತವಾಗುವ ಅಂದಮೇಲೆ ಕರ್ತೃ ಅದು ಅಥವಾ ಇಲ್ಲರಿ ಅವರು ಅದು ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ. ಕಾರ್ಮಣ ವರ್ಗಣ ತಾನಾಗೇನ ಕರ್ಮರೂಪ ಆಗ್ತವೆ. ಇಲ್ಲಿ ಹೇಳ್ತಾ ಇದ್ದಾರೆ ಕಾರ್ಮಣ ವರ್ಗಣ ಲೋಕದ ತುಂಬೆಲ್ಲ ಕೃತ ಘಟ್ಟದ ಹಾಗೆ ತುಂಬಿ ಹೋಗಿದ್ದಾವೆ. ಆದ್ರೆ ಅವುಗಳ ಕರ್ತೃ ಇಲ್ಲ. ಯಾವುದರದ ಕರ್ಮಬಂಧದ ಕರ್ತೃ ಕಾರ್ಮಣ ವರ್ಗಣ ಇಲ್ಲ. ಸರಿ, ಇದರ ಸಲುವಾಗಿ ಉಪಯೋಗದ ಏಕಾಗ್ರತೆ, ಆ ಉಪಯೋಗಕ್ಕೆ ಒಂದು ಸೂಕ್ಷ್ಮತೆ ಬರುವ ಸಲುವಾಗಿ ಇಷ್ಟು ಸಮಯ ಅದನ್ನು ಉಜ್ಜಬೇಕಾಗ್ತಿದೆ. ಈಗೇನು ಆಯ್ತಲ್ಲ 3/4 ಗಂಟೆ ಅಷ್ಟರ ಸಮಯ ಉಜ್ಜಿದ ನಂತರ ಅದಕ್ಕೆ ಮೂಲ ಮಾತನ್ನು ತಿಳ್ಕೊಳ್ಳುವಂಥದ್ದು ಒಂದು ಸಾಮರ್ಥ್ಯ ಬರ್ತಿದೆ. ಕಾರ್ಮಣ ವರ್ಗಣಗಳ ಸ್ವಯಂ ಪರಿಣಮಿಷ ಕರ್ಮ ರೂಪ ಆಗ್ತವೆ. ಆದ್ರೆ ಕಾರ್ಮಣ ವರ್ಗಣಗಳ ಕರ್ಮದ ಕರ್ತೃ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನೊಂದು ಮಧ್ಯದೊಳಗೆ ಮಾತ್ರ ಸಮಾವೇಶ ಆಯಿತು, ನಿಮಿತ್ತದಿಂದ ಕಾರ್ಯ ಆಗುವುದು. ಏನು ತಿಳ್ಕೊಳ್ಳೋದ್ರೆ ನಮ್ಮಂಥ ಅಸಮರ್ಥರ ದುರ್ಬಲರ ಆಚಾರ್ಯ ಭಗವಂತರ ಆಟ ಆಡಿಸ್ತಾರೆ. ಒಮ್ಮೆ ಹೀಗೆ ಹೇಳ್ತಾರೆ, ಒಮ್ಮೆ ಹೀಗೆ ಹೇಳ್ತಾರೆ, ಒಮ್ಮೆ ಹೀಗಂತಾರೆ, ಒಮ್ಮೆ ಹಾಗಂತಾರೆ, ಆಟ ಆಡಿಸ್ತಾರೆ. ನಮ್ಮಂಥ ದುರ್ಬಲರ ನಾವು ಸತ್ಯವನ್ನು ಹೇಗೆ ತಿಳ್ಕೊಳ್ಳೋದು? ಸ್ವಯಂ ಪರಿಣಮಿಸೋದು ಅಂದಮೇಲೆ ಕರ್ಮದ ಕರ್ತ ಯಾರ? ಕರ್ಮದ ಕರ್ತ ಕಾರ್ಮಣ ವರ್ಗಣ. ಹೌದು, ಪರಿಣಮಿಸಿ ವಿಶಿಷ್ಟ ಅವಸ್ಥೆಗೆ ಪ್ರಾಪ್ತ ಆಗಿದವ್ರೆ. ಅವ ಸ್ವಯಂ ಪರಿಣಮಿಸಿ ವಿಶಿಷ್ಟ ಅವಸ್ಥೆಗೆ ಪ್ರಾಪ್ತ ಆಗಿದವು. ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ. ಮತ್ತು ಇವರು ಹೇಳ್ತಾ ಇದ್ದಾರೋ ಅವು ಕರ್ಮದ ಕರ್ತ ಅಲ್ಲ, ಕರ್ತೃ ಅಲ್ಲ. ಯಾವ? ಕಾರ್ಮಣ ವರ್ಗಣ. ಇಲ್ಲಿ ನಮ್ಮ ರಾಜಮಲ್ ಪಾಂಡೆ ಅಲ್ಲ, ಅವರೇನು ತಮ್ಮ ಜೈವದಿಂದ ಹೇಳಲಿಲ್ಲ, ಅಮೃತ ಚಂದ್ರಾಚಾರ್ಯ ದೇವರು ಹೇಳಿದರು. ವನವಿಹಾರಿ ಸಂತ 3 ಕಷಾಯಿ ಚೌಕಡಿ ಹೊರಟೋಗಿದ್ದಾವೆ. ಸಿದ್ಧರ ಜೊತೆಗೆ ಸದೈವ ಸಂಪರ್ಕದೊಳಗಿದ್ದಾರೆ. ಲೈನ್ ಮೇಲೆ ಇರ್ರಿ ಅಂಥೇಳಿ ಹೇಳ್ತಾರಲ್ಲ, ಮೊದಲಿರ್ತಿದ್ವಲ್ಲ STD. ಹಾಗೆ ಯಾವಾಗಲೂ ಸಿದ್ಧರ ಜೊತೆಗೆ ಸಂಪರ್ಕದೊಳಗಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಯಾರದು ಸಿದ್ಧರ ಜೊತೆಗೆ ಸಂಪರ್ಕ ಇದೆ ಅವರಿಗೆ ಅರ್ಹಂತರ ಹೃದಯದ ಮಾತು ಗೊತ್ತಿದೆಯೋ ಅಥವಾ ಇಲ್ರೇ? ಇದೆ. ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಆ ಕಾರ್ಮಣ ವರ್ಗಣಗಳ ಬಂಧದ ಕರ್ತೃ ಇಲ್ಲ. ಮತ್ತು ಅಲ್ಲಿ ವೀರಶೈನಾಚಾರ್ಯ ಹೇಳಿದರು, ಅವರು ಜೈನಾಚಾರ್ಯ, ಅವರು 3 ಕಷಾಯಿ ಚೌಕಡಿ ಹೊರಟೋಗಿದ್ದವು. ಅವರು ಸಿದ್ಧರ ಸಂಪರ್ಕದೊಳಗೆ ಸದೈವ ಅದಾರ. ಅವರು ಹೇಳ್ತಾ ಇದ್ದಾರೆ ಸ್ವಯಂ ಪರಿಣಮಿತವಾಗುವ ಕಾರ್ಮಣ ವರ್ಗಣಗಳ ಅವಸ್ಥಾ ವಿಶೇಷವನ್ನು ಕರ್ಮ ಅಂತೇಳಿ ಹೇಳ್ತಾರಪ್ಪ. ನಿನಗ ಮತ್ತು ಕರ್ಮಕ್ಕೆ ಯಾವ ಸಂಬಂಧ ಇಲ್ಲ ಅನ್ನೋದು ಅಲ್ಲಿ ಹೇಳಿದರು. ಕರ್ಮ ವರ್ಗಣದ ಜೊತೆಗೆ ಯಾವ ಸಂಬಂಧ ಇಲ್ಲ ಅಂಥೇಳಿ ಇಲ್ಲಿ ಹೇಳಿದರು. ಇಲ್ಲಿ ಈ ಎರಡರ ಮಧ್ಯದೊಳಗ ಸಂಧಿ ಹೇಗೆ ಮಾಡೋದು? ನಿಮಿತ್ತದಿಂದ ಕಾರ್ಯ ಆಗೋದಿಲ್ಲ. ಅದೊಂದು ಮುಖ್ಯದೊಳಗೆ ಮಾತು ಎದ್ದು ನಿಂತಿತ್ತು ನಡುವ ಈ 2 ಆಚಾರ್ಯರ ಮಧ್ಯದೊಳಗ. ಇಬ್ಬರೂ ಸತ್ಯ ಮಹಾವ್ರತದ ಪರಿಪಾಲನೆ ಮಾಡುವಂಥವ್ರದರು. ಜಿನಶಾಸನಕ್ಕೆ ಸ್ವಲ್ಪ ಕೂಡ ವ್ಯತಿರಿಕ್ತವಾಗಿ ಹೇಳುವಂಥವ್ರು ಇಲ್ಲ. ಮತ್ತು 2 ಅನುಯೋಗ, ಇದು ದ್ರವ್ಯಾನುಯೋಗ, ಅದು ಕರ್ಣಾನುಯೋಗ. 2 ಅನುಯೋಗ ವೀತರಾಗತೆಯ ಪೋಷಕಿದ್ದಾವೆ, ವೀತರಾಗತೆಯ ಉತ್ಪಾದಕಿದ್ದಾವೆ. ಹಾಗಾದರೆ ನಾವಿಲ್ಲಿ ಏನು ತಿಳ್ಕೊಳ್ಳೋದು? ಇಲ್ಲಿ ತಿಳ್ಕೊಳ್ಳಿಕ್ಕೆ ನಿಮಗೆ ಕಷ್ಟಪಡುವ ಅವಶ್ಯಕತೆ ಏನಿಲ್ಲ. ಮೊದಲೇ ಹೇಳಿ ಬಂದಿದ್ದರು, ಏಕತೆ. ಏಕತೆಯ ರೂಪದಿಂದ ಪರಿಣಮಿಸ್ತಾ ಇದ್ದೀಪ ನೀ. ಪರಿಣಾಮ ಸಮಯವರ್ತಿ ಇದ್ದಾವೆ. ಬಹಳ ವಿಷಯ ಆದದ್ದಿದೆ. ಲಕ್ಷ್ಯದೊಳಗೆ ತಗೊಳ್ಳೋದು. ಯಾರು ಇದ್ದಾರೆ ಅವರು ತಪ್ಪು ಮಾಡೋ ಸಾಧ್ಯ ಇದೆ. ಯಾರು ಈಗ ಬಂದು ಈಗ ಹೋಗ್ತಾರೆ, ಅವರೇನು ತಪ್ಪು ಮಾಡ್ತಾರೆ? ಬಹಳ ಅದ್ಭುತ ಮಾತು. ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ. ಇಲ್ಲಿ
ಕರ್ಮದ ಬಂಧ ಆಗುವ ಮಾತು ಹೇಳ್ತಾ ಇದ್ದಾರೋ ಏನು ಜ್ಞಾನದ ಕಾರ್ಯ ಮಾಡದೇ ಇರುವ ಮಾತು ಹೇಳ್ತಾ ಇದ್ದಾರೋ? ಇಲ್ಲಿ ಯಾವುದರ ಕಡೆಗೆ ಸಂಕೇತ ಇದೆ ರೀ? ಅಲ್ಲಿ ಕರ್ಮ ಬಂಧ ಆಗುವುದರ ಕಡೆಗೆ ಸಂಕೇತ ಇದೆಯೋ? ನೀನು ನಿನ್ನ ಕಾರ್ಯ ಮಾಡು ಅನ್ನುವ ಸೂಚನೆ, ಉಪದೇಶ, ಕಿವಿ ಮಾತು ನಮಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಜಿನಾಗಮದ ರಹಸ್ಯವನ್ನು ತಿಳ್ಕೊಳ್ಳುವ ಸಲುವಾಗಿ ಇಲ್ಲೇನ ಸಾಮೂಹಿಕ ಸ್ವಾಧ್ಯಾಯ ಅಥವಾ ಸ್ವಾಧ್ಯಾಯದ ಸಲುವಾಗಿ ನಾವು ವೇಳೆ ತೆಗಿತೇವಲ್ಲ, ಸಂಪೂರ್ಣ ಭೂಮಿಕೆ ಇರ್ತಿದೆ. ಮುಂದೊಂದು ಅದ್ಭುತವಾದಂಥ ವಿಷಯವನ್ನು ಆಗಮದೊಳಗಿಂದ ಸ್ಪಷ್ಟ ಮಾಡಿರ್ತಿದೆ. ಅದನ್ನು ಆ ಭೂಮಿಕೆಗೆ ಸಂಪೂರ್ಣ ರೂಪದಿಂದ ಹೋಲಿಸಿ ಅರ್ಥವಿಸಿಕೊಳ್ಳೋದು, ಸ್ಪಷ್ಟ ಮಾಡಿಕೊಳ್ಳೋದು, ಇದು ನಮ್ಮದು ಮುಂದಿನ ಕರ್ತವ್ಯ ಇದೆ. ಅದಕ್ಕೆ ಸ್ವಂತ ಓದಿದರನು ಕೂಡ 1 ಗಂಟೆ ಓದಿದ ನಂತರ 3 ಗಂಟೆ ವಿಚಾರ ಮಾಡಲಿಕ್ಕೆ ಹೇಳಿದ್ದಾರೆ. ಇನ್ನು ಇಲ್ಲಿ ಸ್ವಂತ ಓದಿದ್ದೇವನ್ನಲ್ಲ, ನಾನು ಸ್ವಲ್ಪ ಪ್ರಕಟ ರೂಪದಿಂದ ಉಚ್ಚಾರಣೆ ಮಾಡಿದ್ದೇನೋ, ನೀವು ಮನುಷ್ಯನಲ್ಲಿ ಓದಿದ್ದೀರಿ, ಹೌದಿಲ್ಲ? ಹಾಗಾದ್ರೆ ಈಗ ನಾವು ಇನ್ನು 3 ಗಂಟೆ ಇದರದ್ದು ವಿಚಾರ ಮಾಡೋದಿದೆ. ಇಬ್ಬರ ಆಚಾರ್ಯರದರು, ಒಂದು ಸಿದ್ಧಾಂತದ ವಾಕ್ಯ ಇದೆ, ಇಬ್ಬರ ಆಚಾರ್ಯರ ಒಂದು ಕರ್ಣಾನುಯೋಗದ ಮುಖ್ಯತೆಯಿಂದ ಕಥನೆ ಇದೆ, ಒಂದು ದ್ರವ್ಯಾನುಯೋಗದ ಮುಖ್ಯತೆ. ಇದು ಬಂಧ ಅಧಿಕಾರ ಇದೆ, ಅಲ್ಲಿ ಬಂಧ ಯಾವುದು ಮಾಡಿಕೊಳ್ತಿದೆ ಅನ್ನೋದನ್ನು ಹೇಳಿದ್ದಾರೆ. ಅದಕ್ಕೆ ಎಲ್ಲ ಮಾತುಗಳಿಂದ ತಮ್ಮ ಬುದ್ಧಿಯೊಳಗೆ ತಾಜಾ ಮಾಡಿಕೊಂಡ ಅದನ್ನು ವಿಚಾರ